ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಇಬ್ಬರು ಕಳ್ಳರು ಮನೆ ಬಾಗಿಲು ಹೊಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದು ಹಣವನ್ನು ದೋಚಿ ಪರಾರಿಯಾದ ಘಟನೆ ದಾಬಸ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ದಾಬಸ್ಪೇಟೆ ಪಟ್ಟಣದ ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿರುವ ನಿವೃತ್ತ ಪೊಲೀಸ್ ಅಧಿಕಾರಿ ಜಗದೀಶ್ ಮಾಲೀಕತ್ವದ ಮನೆಯಲ್ಲಿ ಬಾಡಿಗೆದಾರರಾದ ಸುರೇಶ್ ಎಂಬುವರು ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ಸುರೇಶ್ ಮತ್ತು ಬ್ರಹ್ಮಾರಂಭ ಇಬ್ಬರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಜಾತ್ರೆಯ ಪ್ರಯುಕ್ತ ಸ್ವಂತ ಊರಾದ ಕಡೂರು ಗ್ರಾಮಕ್ಕೆ ಫೆಬ್ರವರಿ 3ರಂದು ಸಂಜೆ ಕುಟುಂಬ ಸಮೇತ ಮನೆಗೆ ತೆರಳಿದ್ದರು. ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದರು. ಇದನ್ನು ಕಂಡ ಇಬ್ಬರು ಕಳ್ಳರು ಫೆಬ್ರವರಿ 4ರಂದು ರಾತ್ರಿ ಸುಮಾರು 1:30 ಸಮಯದಲ್ಲಿ ಮನೆಯ ಬೀಗ ಹೊಡೆದು ಬೀರುವಿನಲ್ಲಿದ್ದ 70 ಗ್ರಾಂ ಚಿನ್ನಾಭರಣ ಹಾಗೂ 250 ಗ್ರಾಂ ಬೆಳ್ಳಿ ವಸ್ತುಗಳು ಹಾಗೂ 5,000 ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಕಳ್ಳತನಕ್ಕೆ ಬಂದ ಕಳ್ಳರು ಇಡೀ ಚಲನವಲನ ಎದುರುಗಡೆ ಮನೆಯಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಯಾವುದೇ ಗುರುತು ಸಿಗದಂತೆ ಬಟ್ಟೆ ಧರಿಸಿಕೊಂಡು ಬಂದಿದ್ದ ಕಳ್ಳರು ಮಂಕಿ ಟೋಪಿ, ಗ್ಲೌಸ್ ಹಾಕಿಕೊಂಡು ಕಬ್ಬಿಣದ ರಾಡ್ಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಬಂದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಜಗದೀಶ್, ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿ, ಎಎಸ್ಐ ಮಲ್ಲೇಶ್, ಶ್ವಾನದಳ, ಬೆರಳಚ್ಚು ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ಟಿನಲ್ಲಿ ದಾಬಸ್ಪೇಟೆ ಪಟ್ಟಣದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಪೊಲೀಸರ ನಿದ್ದೆ ಗೆಡಿಸಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಸಗಿ ಕುಪ್ಪೇಶ್ ಇದರ ಜೊತೆ ಕೆಕೆನ್ನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಸುಮಾರು 1:20 ಅನ್ನಪೂರ್ಣೇಶ್ವರಿ ನಗರದಲ್ಲಿ ರಾತ್ರಿ ಪೊಲೀಸರು ಸಹ ಬೀಟ್ ಸಮೇತ ಬಂದಿದ್ದಾರೆ. ಬಂದು ಅವರು 5 ನಿಮಿಷ ಬೀಟ್ ಮಾಡಿ ಅವರು ಸೈನ್ ಹಾಕಿ ಹೋಗೋ ಟೈಮಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಸುಮಾರು 1:25, 1:30 ಇಬ್ಬರು ಬರ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಸುಮಾರು ಅವರು 45 ವರ್ಷ ಇರುತ್ತೆ, ಏಜ್ ಒಂದು 45 ವರ್ಷ ಇರುತ್ತೆ. ಕೈಲಿ ರಾಡು ಸಮೇತ ಇಟ್ಕೊಂಡೇ ಬಂದಿರ್ತಾರೆ. ಬಂದು ಏಕಾಏಕಿ ಬಂದಿದ ತಕ್ಷಣ ಎಲ್ಲೂ ಹೋಗೋದಿಲ್ಲ. ಅವರು ಬಂದು ಸೀದಾ ಈ ಮನೆಗೆ ಏಕಾಏಕಿ ಹೋಗಿ ಸುಮಾರು 30 ನಿಮಿಷಗಳ ಕಾಲ ಒಳಗಡೆ ಏನು ಮನೇಲಿ ಏನು ಸಿಗುತ್ತೆ ವಸ್ತುಗಳನ್ನ ಎಲ್ಲ ನೋಡಿದ್ದಾರೆ. ಸರ್ಚ್ ಮಾಡಿ ಸುಮಾರು 3/4 kg ಬೆಳ್ಳಿ ಮತ್ತು 70 ಗ್ರಾಮ್ ಅಷ್ಟು ಚಿನ್ನ, 5,000 ರೂಪಾಯಿ ಕ್ಯಾಶ್ನ ತೊಗೊಂಡೋಗಿರ್ತಾರೆ. ಹೋಗ್ಬೇಕಾದ್ರೆ ಸಮೇತ ಅವರು ಇಲ್ಲಿಂದ ಬಂದು ನಿಧಾನಕ್ಕೆ ನಡ್ಕೊಂಡೇ ಹೋಗಿರ್ತಾರೆ. ರಾಜಾರೋಷ್ಟಾಗಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಸರ್. ಟೌನಲ್ಲಿ ನಡ್ಕೊಂಡ್ಬಂದು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಏನು ಅಂತ ಇಷ್ಟೆಲ್ಲ ಬಂದೋಬಸ್ತ್ ಇದೆ ಸಿಟಿ ಮಧ್ಯ, ಪೊಲೀಸ್ ಸಮೇತ ರೋಡ್ ಸೈಡಲ್ಲಿ ಬೀಟ್ ಇದ್ದು ಸಮೇತ ಈ ಥರ ನಡೀತಾ ಐತೆ ಅಂದರೆ ಇದು ಕಾನೂನು ವ್ಯವಸ್ಥೆಯಿಂದ ನಿಜವಾಗ್ಲೂ ನಮಗೆ ಬೇಜಾರು ಅನಿಸುತ್ತೆ. ಯಾಕೆಂದರೆ ಕೂಲಿ ಪಾಲಿ ಮಾಡಿ ಮಕ್ಕಳು ಓದಿಸ್ಕೊಂಡು ಎಲ್ಲೋ ಒಂದು ಸ್ವಲ್ಪ ಕೂಡಾಕಿರೋ ಹಣನೂ ಸಮೇತ ಇಂಥ ಕೆಲಸ ಮಾಡಿದಾಗ ನಾವು ಬಡ ಜನಗಳು ಏನಾಗಬೇಕು ಅಂತ ನಾನು ಹೇಳ್ತೀನಿ. ಮನೆಯವರು ಅವತ್ತು ಮನೆ ಜಾತ್ರೆ ಇರೋದ್ರಿಂದ, ಕಡೂರಲ್ಲಿ ಜಾತ್ರೆ ಇರೋದ್ರಿಂದ ಅವರು ಸೋಮವಾರ ರಾತ್ರಿ ಹೋಗಿರ್ತಾರೆ. ಸುಮಾರು 7:00ವರೆಗೆ ಹೋಗಿರ್ತಾರೆ. ಇವತ್ತು ಬರೋದಿತ್ತು, ಇವತ್ತು ಮಂಗಳವಾರ, ಇವತ್ತು ನೈಟ್ ಬರೋ ಅಂತ ಇತ್ತು, ಬುಧವಾರ ಬರೋ ಅಂತ ಇತ್ತು. ಸೊ ಇದು ನಾನು ಟೈಮ್ ನೋಡ್ಕೊಂಡು ಯಾರೋ ಇದನ್ನ ನೋಡ್ಕೊಂಡೇನೆ ಸಮೇತ ಮಾಡಿರೋದು, ಮನೆಯಲ್ಲಿ ಇಲ್ಲದೆ ಇರೋದನ್ನ ನೋಡಿ ಮಾಡಿರೋಂಥದ್ದು ನಮಗೆ ಇದು ಸಂಶಯ. ನಮಗಿದು ನೋಡಿ ಯಾರೋ ನೋಡಿರೋರೇ ಮಾಡಿರೋಂಥದ್ದು. ಪೊಲೀಸ್ನವ್ರು ಕೂಡ ಎಷ್ಟು ಸರಿ ಬೀಟ್ ಮಾಡ್ತಾರೆ ಸರ್ ಈ ಏರಿಯಾ? ಡೈಲಿ ಬರ್ತಾರೆ, ವಾರಕ್ಕೊಂದು ಬರ್ತಾ ಹೋಗ್ತಾರೆ. ಅವ್ರು ಬೀಟಿಂದ ಏನು ಸಮಸ್ಯೆ ಇಲ್ಲ. ಬಟ್ ಬೀಟ್ ಬಂದು ಅವ್ರನ್ನ 5 ನಿಮಿಷಕ್ಕೆ ಈ ಥರ ಆಗುತ್ತೆ ಅಂದರೆ ಕಾರಣ ಯಾವುದು ಏನು ಅಂತಲೇ ನಮಗೂ ಅರ್ಥ ಆಗ್ತಾ ಇಲ್ಲ. ಇದು ಬೀಟ್ ಬಂದು ಹೋದ್ಮೇಲೆ ಬಂದು ಕಳ್ತನ ಮಾಡ್ತಾರೆ ಅಂದರೆ ಏನೋ ಇದು. ಇದ್ರ ಬಗ್ಗೆ ನಿಜವಾಗ್ಲೂ ತುಂಬ ನೋವಾಗೋ ವಿಚಾರ. ನೋಡಿ, ಈಗ ನಾವು ಕೂಲಿ ಪಾಲಿ ಮಾಡ್ಕೊಂಡು ಬದುಕ್ತಿರೋ ಅಂಥ ಇದ್ದ ಸಂದರ್ಭದಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋ ಅಂತ ಮಡಿಕೊಂಡಿರೋ ಅಂಥ ಏನೋ ಸಣ್ಣ ಪುಟ್ಟ ಇಂಥವೆಲ್ಲ ಆದಾಗ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಇದನ್ನು ಪೊಲೀಸ್ ಇಲಾಖೆ ಇದನ್ನು ನೋಡಿ ಸೂಕ್ತವಾಗಿ ಬೇಗ ಬಂದು ಅವನ್ನ ಯಾರು
ಅಪರಾಧ ಮಾಡಿ ಕಳ್ತನ ಮಾಡಿತಾನೋ ಒಂದು ದಯವಿಟ್ಟು ಇದನ್ನ ಹುಡುಕಿಸಿ ನಮಗೆ ಒಂದು ಅದನ್ನೇನು ವಾಪಸ್ ಕೊಡಿಸ್ಬೇಕು ಅಂತ ನಾನು ಪೊಲೀಸ್ ಇಲಾಖೆ ಕೇಳ್ಕೊತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಂಗನಾಥ್ ಅಂತ.